ಗಾಯ್ಸ್, ಒಂದು ಪ್ರಶ್ನೆ ಕೇಳ್ತೀನಿ ನಿಮ್ಗೆ. ಯಾವಾಗಲಾದ್ರೂ ಹೀಗೆ ಅನ್ಸಿದ್ಯಾ? ಒಂದು ಯೋಚನೆನ ತಲೆಯಲ್ಲಿ 10 ಬಾರಿ ಯೋಚನೆ ಮಾಡೋದು, ಅಥವಾ ಒಂದು ಮೆಸೇಜ್ ರಿಪ್ಲೈ ಬಂದಿಲ್ಲ ಅಂದ್ರೆ ನನ್ನ ಮೇಲೆ ಅವರು ಏನೋ ಬೇಜಾರು ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಯೋಚನೆ ಮಾಡೋದು. ರಾತ್ರಿ ಮಲಗೋ ಸಮಯದಲ್ಲೂ ಕೂಡ ಅದೇ ಯೋಚನೆನ ತಲೆಯಲ್ಲಿ ಓಡ್ತಾ ಇರೋದು. ಈ ರೀತಿ ನಿಮ್ಗೆ ಆಗಿದೆಯಾ ಗಾಯ್ಸ್? ಒಂದ್ ಸತ್ಯ ಏನು ಗೊತ್ತಾ? ಈ ಓವರ್ ಥಿಂಕಿಂಗ್ ಅನ್ನೋದು ನಿಮ್ಮ ಸಮಸ್ಯೆಗಳನ್ನೇನಿದೆ ಅದು ಪರಿಹರಿಸೋದಿಲ್ಲ. ಅದರ ಬದಲಾಗಿ ಈ ಸಮಸ್ಯೆ ಏನಿದೆ ಮತ್ತಷ್ಟು ದೊಡ್ಡದಾಗಿ ಮಾಡುತ್ತೆ. ಸೈಕಾಲಜಿ ಏನ್ ಹೇಳುತ್ತೆ ಗೊತ್ತಾ ಗಾಯ್ಸ್? ಓವರ್ ಥಿಂಕಿಂಗ್ ಅಂದ್ರೆ ಯೋಚಿಸುವುದು ಅಲ್ಲ, ಅದರ ಬದಲಾಗಿ ಒಂದು ಯೋಚನೆಯಲ್ಲಿ ನಾವು ಸಿಕ್ಕಾಕೊಳ್ಳೋದು ಅಂತ ಹೇಳಿ. ಸೊ ಗಾಯ್ಸ್, ನಾನು ಇವತ್ತು ಹೇಳುವಂತ 5 ಪಾಯಿಂಟ್ಸ್ ಗಳು 1000 ಯೋಚನೆಗಳಿಗಿಂತ ಉಪಯೋಗವಾಗಬಹುದು. ಸೊ ವಿಡಿಯೋನ ಕೊನೆ ತನಕ ನೋಡಿ. ಅದಕ್ಕಿಂತ ಮುಂಚೆ ಹೊಸಬರು ಯಾರು ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ವಿಡಿಯೋಗೊಂದು ಲೈಕ್ ಮಾಡಿ. ಫಸ್ಟ್ ಪಾಯಿಂಟ್, ಪ್ರತಿಯೊಂದು ಯೋಚನೆಯನ್ನು ನಂಬಬೇಡಿ. ನಮ್ಮ ಬ್ರೈನ್ ಏನ್ ಮಾಡುತ್ತೆ ಅಂದ್ರೆ ದಿನಕ್ಕೆ 1000 ಯೋಚನೆಗಳನ್ನು ಕ್ರಿಯೇಟ್ ಮಾಡುತ್ತೆ. ಇದರಲ್ಲಿ ಕೆಲವು ಏನು ನಮ್ಮ ಆಲೋಚನೆ ಬ್ರೈನ್ ಹುಟ್ಸಾಕತ್ತಲ್ಲ, ಅದು ಸತ್ಯ ಆಗಿರೋದಿಲ್ಲ. ನನ್ನಿಂದ ಆಗಲ್ಲ, ಎಲ್ಲರೂ ನನ್ನನ್ನು ಜಡ್ಜ್ ಮಾಡ್ತಾ ಇದ್ದಾರೆ, ಈ ಯೋಚನೆಗಳು ಏನಿದೆ ಇದು ನಿಮ್ಮ ರಿಯಾಲಿಟಿ ಅಲ್ಲ ಗಾಯ್ಸ್. ಇದು ಬ್ರೈನ್ ಕ್ರಿಯೇಟ್ ಮಾಡಿರುವಂತ ಒಂದು ಭಯ ಅಷ್ಟೇ ಆಗಿರುತ್ತೆ. ಈ ಯೋಚನೆ ಬಂದ ತಕ್ಷಣ ನಂಬುವ ಬದಲು ನಿಮ್ಗೆ ನೀವೇ ಒಂದ್ಸಲ ಕೇಳ್ಕೊಳ್ಳಿ, ಇದು ನಿಜನಾ ಅಥವಾ ಇದು ನನ್ನ ಭಯನಾ, ಏನ್ ಕತೆ ಇದು ಅಂತ ಹೇಳಿ ನಿಮ್ಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ಅವಾಗ ಗೊತ್ತಾಗತ್ತೆ ನಿಮ್ಗೆ, ಕ್ಲಿಯಾರಿಟಿ ಆಗಿ ಇರುತ್ತೆ ನೋಡಿ. ನಿಮ್ಮ ಈ ಯೋಚನೆ ಏನಿದೆ ಯೋಚನೆ ಅನ್ನೋದು ನಿಮ್ಗೆ ಕ್ಲಿಯಾರಿಟಿ ಸಿಗತ್ತೆ ಗೈಸ್. ಸೆಕೆಂಡ್ ಪಾಯಿಂಟ್, ಆಕ್ಷನ್ ಅನ್ನು ತೆಗೆದುಕೊಳ್ಳಿ. ಈ ಓವರ್ ಥಿಂಕಿಂಗ್ ಗೆ ದೊಡ್ಡ ಔಷಧಿ ಅಂದ್ರೇನೆ ಆಕ್ಷನ್ ತೆಗೆದುಕೊಳ್ಳುವುದು. ಸೊ ಗೈಸ್, ನೀವು ಯೋಚನೆ ಇನ್ನೂ ಹೆಚ್ಚು ಯೋಚನೆ ಮಾಡ್ತಾ ಇರೋದಲ್ಲ, ನೀವು 5 ನಿಮಿಷ ಆದ್ರೂ ಸರಿ ಒಂದು ಸಣ್ಣ ಆಕ್ಷನ್ ತೆಗೆದುಕೊಳ್ಬೇಕಾಗತ್ತೆ. ನೀವು ಆ ಕೆಲಸನ ಶುರು ಮಾಡಿ ಬ್ರೈನ್ ಗೆ ಒಂದು ಮೂವ್ಮೆಂಟ್ ಸಿಕ್ಕಾಗ ಈ ಓವರ್ ಥಿಂಕಿಂಗ್ ಅನ್ನೋದೇನಿರುತ್ತೆ ಗೈಸ್ ಅದು ಕಡಿಮೆ ಆಗತ್ತೆ. ಇನ್ನು 3ನೇ ಪಾಯಿಂಟ್, ಎಲ್ಲವನ್ನು ಕಂಟ್ರೋಲ್ ಮಾಡಬೇಕು ಅನ್ನೋದು ಪ್ರಯತ್ನ ಬಿಡಿ ಗೈಸ್. ಯಾಕಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ಕೆಲವು ವಿಷಯಗಳು ನಮ್ಮ ಕಂಟ್ರೋಲ್ ಅಲ್ಲಿ ಇರುತ್ತೆ, ಅಂದ್ರೆ ನಮ್ಮ ಕೈಯಲ್ಲಿ ಇರುತ್ತೆ. ಇನ್ನು ಕೆಲವೊಂದು ವಿಷಯಗಳು ನಮ್ಮ ಕೈಯಲ್ಲಿ ಇರೋದಿಲ್ಲ. ಸೊ ಹಾಗಾಗಿ ನಮ್ಮ ಕೈಯಲ್ಲಿ ಇಲ್ಲದೆ ಇರುವ ವಿಷಯಕ್ಕೆ ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ಹೋದ್ರೆ ನಮ್ಮ ಜೀವನದ ನೆಮ್ಮದಿ ಮತ್ತೆ ಶಾಂತಿ ಏನಿರುತ್ತೆ ಎಲ್ಲವೂ ಕೂಡ ಹಾಳಾಗೋಗುತ್ತೆ. ಹಾಗಾಗಿ ನಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲದ ವಿಷಯವನ್ನು ದಿನವಿಡೀ ಯೋಚನೆ ಮಾಡುವುದನ್ನು ನಾವು ಬಿಟ್ಟಾಕ್ಬಿಡ್ಬೇಕು. ಈ ತರ ನಾವು ಮಾಡಿದ್ರೆ ಏನಾಗುತ್ತೆ, ಸಾವಕಾಶಾಗಿ ಒಂದು ಓವರ್ ಥಿಂಕಿಂಗ್ ಅನ್ನೋದು ಕಡಿಮೆ ಆಗುತ್ತೆ ಗೈಸ್. ಇನ್ನು 4th ಪಾಯಿಂಟ್, ನಿಮ್ಮ ಬ್ರೈನ್ಗೆ ವಿಶ್ರಾಂತಿ ಕೊಡಿ ಗೈಸ್. ಅಂದ್ರೆ ಈ ಮೊಬೈಲ್ ನೋಡೋದು ಮತ್ತೆ ಸೋಷಿಯಲ್ ಮೀಡಿಯಾ ನೋಟಿಫಿಕೇಶನ್ ಇವೆಲ್ಲವೂ ಕೂಡ ನಿಮ್ಮ ಬ್ರೈನ್ಗೆ ಸುಸ್ತು ಮಾಡಿಬಿಡುತ್ತೆ. ಸೊ ಹಾಗಾಗಿ ನೀವೇನ್ ಮಾಡಿ, ಒಂದು 5 ರಿಂದ 10 ನಿಮಿಷ 15 ನಿಮಿಷ ದಿನದಲ್ಲಿ ಮೊಬೈಲ್ ಅನ್ನು ಬಿಟ್ಟು ಆರಾಮಾಗಿ ನಡೀರಿ, ರೆಸ್ಟ್ ಮಾಡಿ, ಇಲ್ಲ ಶಾಂತವಾಗಿ ಒಂದು 15 ನಿಮಿಷ ಕುತ್ಕೊಳ್ಳಿ. ಸೊ ಈ ಸೈಲೆನ್ಸ್ ಕೂಡ ನಿಮ್ಮ ಒಂದು ದೊಡ್ಡ ಔಷಧಿ ಅಂತ ಕೆಲಸ ಮಾಡ್ತದೆ. ಯಾವುದಕ್ಕೆ? ಈ ಓವರ್ ಥಿಂಕಿಂಗ್ ಅನ್ನೋದಕ್ಕೆ. ಇನ್ನು 5th ಪಾಯಿಂಟ್, 5ನೇದು ಕೊನೆಯದಾಗಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಇವತ್ತಿನ ಮೇಲೆ ಮಾತ್ರ ಫೋಕಸ್ ಮಾಡಿ ಗೈಸ್. ಅಂದ್ರೆ ನಮ್ಮ ಬ್ರೈನ್ ಏನಿದೆ, ನಮ್ಮ ಈ ಓವರ್ ಥಿಂಕಿಂಗ್ ಅನ್ನೋದು ಏನಿದೆ ಇದು 2 ಕಡೆ ಓಡುತ್ತೆ ಗೈಸ್. ಯಾವುದಕ್ಕಂದ್ರೆ ಒಂದು ಹಿಂದಿನ ಘಟನೆಗೆ, ಪಾಸ್ಟ್ ಅಲ್ಲಿ ಓಡುತ್ತೆ. ಇನ್ನು ಏನಂತ ಹೇಳಿದ್ರೆ ಬಾರದ ಫ್ಯೂಚರ್ಗೆ, ಅಂದ್ರೆ ಮುಂದಿನ ಭವಿಷ್ಯ ಏನಾಗತ್ತೋ ಏನೋ ಅಂತ ಹೇಳಿ ಈ ರೀತಿಯಾಗಿ ಓಡುತ್ತೆ. ಆದ್ರೆ ಜೀವನ ನಡೆಯೋದು ಇವತ್ತಿನಲ್ಲಿ. ಸೊ ಹಾಗಾಗಿ ಗೈಸ್, ಇವತ್ತಿನ ಕೆಲಸ ಏನ್ ಮಾಡ್ಬೇಕು ಅನ್ನೋದನ್ನು ಮಾತ್ರ ನೀವು ಫೋಕಸ್ ಮಾಡಿ. ಹಾಗೆ ದಿನಕ್ಕೆ ಒಂದು ಕೆಲಸನ ಮಾಡಿ, ಅಷ್ಟೇ ಸಾಕಾಗತ್ತೆ. ಸೊ ನೀವು ಹೀಗೆ ಮಾಡೋದ್ರಿಂದ ನಿಮ್ಮ ಓವರ್ ಥಿಂಕಿಂಗ್ ಅನ್ನೋದು ತುಂಬಾ ಕಡಿಮೆ ಆಗ್ತಾ ಬರುತ್ತೆ, ಮತ್ತೆ ಕಡಿಮೆನೆ ಆಗೋಗುತ್ತೆ. ನೀವು ಓವರ್ ಥಿಂಕಿಂಗ್ ಮಾಡ್ಲಿಕ್ಕೆ ಹೋಗಲ್ಲ. ಈ 5 ಪಾಯಿಂಟ್ಸ್ ಗಳನ್ನ ನೀವು ಮನಸ್ಸಲ್ಲಿ ಗಮನದಲ್ಲಿ ಇಟ್ಕೊಂಡ್ರೆ ಗೈಸ್. ನೆನಪಿರ್ಲಿ ಗೈಸ್, ಈ ಓವರ್ ಥಿಂಕಿಂಗ್ ನಿಲ್ಲಿಸೋರು ಅಂದ್ರೆ ಓವರ್ ಥಿಂಕಿಂಗ್ ಇಲ್ಲದೆ ಆರಾಮಾಗಿ ಬಿಂದಾಸ್ ಆಗಿ ಇರ್ತಾರಲ್ಲ, ಸೊ ಇವರು ಸ್ಟ್ರಾಂಗ್ ಆಗಿರೋದ್ರಿಂದ ಅಲ್ಲ ಗೈಸ್. ಸೊ ಇವ್ರು ಏನ್ ಮಾಡ್ತಾರೆ, ಈ ಓವರ್ ಥಿಂಕಿಂಗ್ ಏನ್ ಬರುತ್ತೆ ಅಲ್ಲ ಆಲೋಚನೆ, ಅದನ್ನು ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಕಲಿತಾರೆ. ಅಂದ್ರೆ ಪ್ರತಿಯೊಂದು ಈ ಥಿಂಕಿಂಗ್ ಗೆ ಇಂಪಾರ್ಟೆನ್ಸ್ ಕೊಡಬೇಕಂತ ಅವಶ್ಯಕತೆ ಇಲ್ಲ. ಸೊ ಇವ್ರು ಏನ್ ಮಾಡ್ತಾರೆ, ಪ್ರತಿಯೊಂದು ಈ ಆಲೋಚನೆಗೂ ಕೂಡ ಏನ್ ಮಾಡ್ತಾರೆ, ಅವ್ರು ಇಂಪಾರ್ಟೆನ್ಸ್ ಕೊಡಲ್ಲ. ಸೊ ಹಾಗಾಗಿ ಇವರು ಬಿಂದಾಸ್ ಆಗಿ ಆರಾಮಾಗಿ ಇರ್ತಾರೆ ಗೈಸ್. ನಿಮ್ಮ ಜೀವನವನ್ನು ಬದಲಾಯಿಸುವುದು ಹೊಸ ಆಲೋಚನೆ ಅಲ್ಲ ಗೈಸ್. ನೀವು ಇವತ್ತು ಏನು ಒಂದು ಆಕ್ಷನ್ ಅನ್ನು ತೆಗೆದುಕೊಳ್ತೀರಾ, ಒಂದು ಸಣ್ಣ ಆಕ್ಷನ್ ಆದ್ರೂ ತೆಗೆದುಕೊಳ್ತೀರಾ, ಅದೇ ನಿಮ್ಮ ಜೀವನವನ್ನು ಚೇಂಜ್ ಮಾಡುತ್ತೆ. ಯಾಕಂದ್ರೆ ಈ ಓವರ್ ಥಿಂಕಿಂಗ್ ಅನ್ನೋದು ನಿಮ್ಮ ಭವಿಷ್ಯವನ್ನು ಬದಲಾಯಿಸೋದಿಲ್ಲ, ಬದಲಾಗಿ ನೀವು ಏನ್ ಆಕ್ಷನ್ ತೆಗೆದುಕೊಳ್ತೀರಾ ಆ ಆಕ್ಷನ್ ಇಂದಲೇ ನಿಮ್ಮ ಭವಿಷ್ಯ ಚೇಂಜ್ ಆಗಿರುತ್ತೆ. ಸೊ ಗೈಸ್, ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲವ್ ಯು ಗೈಸ್.